ಓಕೆ, ನಾನು ನಿಮ್ಮ ಪ್ರಭಾಕರ್ ಸರ್, ಕಾಕ್ನೂರ್. ಇವತ್ತು ಮತ್ತೊಂದು ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಯಾವುದೇ 2 ಅಂಕೆ ಸಂಖ್ಯೆಯನ್ನ 1 ಅಂಕೆಯ ಸಂಖ್ಯೆಯಿಂದ ಯಾವ ತರ ಗುಣಿಸೋದು. ಎನಿ 2 ಡಿಜಿಟ್ ನಂಬರ್ ಮಲ್ಟಿಪ್ಲೈಡ್ ಬೈ ಎ ಸಿಂಗಲ್ ಡಿಜಿಟ್ ವಿತ್ ಇನ್ ಈಸಿ ವೇ. ಸೊ ನೋಡೋಣ, ಈಗ 68 ಇಂಟು 6 ಇದೆ. ಸೊ ನೋಡ್ರಿ, ಇದನ್ನ ಹೆಂಗ್ ಗುಣಿಸ್ಬೇಕು ಅಂತ ನೋಡಿ. ಈಗ 68 ಇಂಟು 6 68 ಇಂಟು 6 ಇದೆ. 68 ಇಂಟು 6 ಇದೆ. 68 ಇಂಟು 6 ಇದೆ. ಸೊ ನೋಡ್ರಿ, ಫಸ್ಟ್ ಮಲ್ಟಿಪ್ಲೈ ದಿಸ್ ಟು 48. 8 6 48. ಹಿಂಗೆ ಮಲ್ಟಿಪ್ಲೈ ಮಾಡ್ರಿ. 6 6 36. 36 ಪ್ಲಸ್ 4 ಅನ್ನ ಆಡ್ ಮಾಡಿ 48. ಸೊ ನೋಡ್ರಿ, ವೆರಿ ಈಸಿ. 68 ಇಂಟು 6 ಮಲ್ಟಿಪ್ಲೈ ಮಾಡಬೇಕು. ಇದು ಡಬಲ್ ಡಿಜಿಟ್ ನಂಬರು, 2 ಡಿಜಿಟ್ ನಂಬರ್. ಇಟ್ ಈಸ್ ಅ ಸಿಂಗಲ್ ಡಿಜಿಟ್. ಸೊ ನಾನೇನ್ ಮಾಡ್ತೀನಿ, 8 ಇಂಟು 6 ಮಾಡ್ತೀನಿ. 8 ಇಂಟು 6 ಮಾಡಿದಾಗ 48 ಬಂತು. ಅಗೇನ್ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. 6 ಇಂಟು 6 36. 36 ಪ್ಲಸ್ 4 40 ಮುಂದಿಂದ 8 ಮಾಡಿದ್ರೆ ಮುಗೀತು. ಸೊ ಈಗ ನಾವು 68 ಇಂಟು 6 ನೋಡೋಣ ಬೇಕಾರೆ. 6 8 48. 6 6 36 plus 4 408. Now it is clear. Very easy ನೋಡ್ರಿ. ಈಗ 73 ಇಂಟು 3 ಇದೆ. ಈಗ 73 ಇಂಟು 3 ಇದೆ. ಮಲ್ಟಿಪ್ಲೈ ಮಾಡಕು ನಾವು ರೈಟ್ 09. 3 3s are 9 ಬಂತು. When you multiplying the first digit to first digit, if it is comes in single digit, ಯೂನಿಟ್ ಪ್ಲೇಸ್ ಅನ್ನ ಯೂನಿಟ್ ಪ್ಲೇಸ್ ಮಲ್ಟಿಪ್ಲೈ ಮಾಡಿದಾಗ ಸಿಂಗಲ್ ಡಿಜಿಟ್ ಬಂತು 9. ಯು ಕ್ಯಾನ್ ಮೇಕ್ ಇಟ್ ಡಬಲ್ ಡಿಜಿಟ್ ಬೈ ಪುಟ್ಟಿಂಗ್ 0 ಇನ್ ಬ್ಯಾಕ್. ಸೊ ನಾವು ಮಲ್ಟಿಪ್ಲೈಂಗ್ ದಿಸ್ 21 ಪ್ಲಸ್ 0 21 9. ಸೊ ನಾವು ಚೆಕ್ ಇಟ್. 73 ಇಂಟು 3. 3 3s are 9. 7 3s are 21. 219. Now it is clear. ನೋಡಿ, ಇಲ್ಲಿ 3 3s are 9 ಮಾಡಿದೆ. ಸಿಂಗಲ್ ಡಿಜಿಟ್ ಬಂತು, ಅದನ್ನ ಡಬಲ್ ಡಿಜಿಟ್ ಮಾಡಿ ಆ 9 ಇಂದ ಒಂದು 0 ಹಾಕ್ರಿ. ಡಬಲ್ ಡಿಜಿಟ್ ಬಂದ್ರೆ ಸಮಸ್ಯೆ ಇಲ್ಲ. ಇಲ್ಲಿ ನೋಡ್ರಿ, 8 6 48 ಬಂತು. 48 48 ಹಂಗೆ ಬರ್ಕೊಂಡ್ವಿ. 6 6 36. ಈ 36 ಮತ್ತೆ ಫಸ್ಟ್ ಡಿಜಿಟ್ ಅನ್ನ ಆಡ್ ಮಾಡಿದೆ. 40 ಪ್ಲಸ್ 8 48. ಐ ಥಿಂಕ್ ನಾವ್ ಇಟ್ ಇಸ್ ಕ್ಲಿಯರ್. ಸೊ ಇನ್ನ ಪ್ರಾಬ್ಲಮ್ಸ್ ನೋಡೋಣ. ಸೊ ನಿಮಗೆ ಕ್ಲಿಯರ್ ಆಗ್ಲಿ. 45 ಇಂಟು 6 ಅಂತ ಇಟ್ಕೊಳ್ಳೋಣ. ಸೊ ನಾನೇನ್ ಮಾಡ್ತೀನಿ, 5 6 30. ಇಲ್ಲಿಂದ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. 24 ಪ್ಲಸ್ 3. ಇಷ್ಟನ್ನ ಆಡ್ ಮಾಡ್ತೀನಿ. 27 0 270. ನಾವು ಚೆಕ್ ಇಟ್. ಚೆಕ್ ಮಾಡಿ ಈಗ. 45 ಇಂಟು 6. ಕನ್ಫ್ಯೂಸ್ ಬೇಡ. 6 5s are 33. 6 4s are 24 plus 3 27. 270. ವೆಸ್ಟ್ ಈಸಿಯಾಗಿ ಬರುತ್ತೆ ಹೇಳಿ. ಈಗ ನಾನು 70 ಇಂಟು 8 ಮಾಡ್ತೀನಿ. ಈಗ 8 ಇಂಟು 0 ಬಂತು. ಯು ಕ್ಯಾನ್ ಮೇಕ್ ಡಬಲ್ ಡಿಜಿಟ್. ಸಿಂಗಲ್ ಡಿಜಿಟ್ ಬಂತು. ಫಸ್ಟ್ ಡಿಜಿಟ್ ಅನ್ನ ಫಸ್ಟ್ ಡಿಜಿಟ್ ಮಲ್ಟಿಪ್ಲೈ ಮಾಡಿದಾಗ ಸಿಂಗಲ್ ಡಿಜಿಟ್ ಬಂದ್ರೆ ಅದನ್ನ ಡಬಲ್ ಡಿಜಿಟ್ ಮಾಡಿ ಬೈ ಪುಟ್ಟಿಂಗ್ 0. ನಾವು ಮೇಕ್ 7 8 56 ಪ್ಲಸ್ 0 56. ಇಟ್ಸ್ ಆನ್ಸರ್ ಇಸ್ 560. ವೆರಿ ಈಸಿ ನೋಡ್ರಿ. ಮಲ್ಟಿಪ್ಲಿಕೇಶನ್ ಎಷ್ಟು ಈಸಿ ಆಗಿದೆ. ಇಲ್ಲಾಂದ್ರೆ 8 ಇಂಟು 0 0 7 8 56. ಓಕೆ, ಇದು ಈಸಿ ಇದೆ. ಈಗ 63 ಇಂಟು 9 ನೋಡ್ರಿ. 9 3s are 27. Now make 54. 6 9s are 54. 56 7
567. ಡೌಟ್ಸ್ ಇದೆಯಾ? ನೋಡ್ರಿ, ಎನಿ 2-digit ನಂಬರ್ ಮಲ್ಟಿಪ್ಲೈಡ್ ಬೈ ಎ ಸಿಂಗಲ್ ಡಿಜಿಟ್ ಇನ್ ಈಸಿ ವೇ. ಯಾವುದೇ 2 ಅಂಕೆ ಸಂಖ್ಯೆಯನ್ನ 1 ಅಂಕೆ ಸಂಖ್ಯೆಯಿಂದ ಹೇಗೆ ಈಸಿಯಾಗಿ ಗುಣಿಸೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡ್ರಿ, ಇಲ್ಲಿ ಒಂದಿಂದ ಎಕ್ಸಾಂಪಲ್ ಮಾಡ್ತೀನಿ. ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡ್ರಿ. 30, 4 6 24. ಓಕೆ, ಈ ಫಸ್ಟ್ ಡಿಜಿಟ್ಗೆ ಫಸ್ಟ್ ಡಿಜಿಟ್ ಮತ್ತು ಇವೆರಡನ್ನ ಆಡ್ ಮಾಡ್ರಿ. 27 ಈ 0 ಬರೀರಿ. ಇಲ್ಲಿ 0 × 8 0 ಬಂತಲ್ಲ ಸರ್, ಸಿಂಗಲ್ ಡಿಜಿಟ್ ಬಂತು. 0ನೇ ಬಂದ್ರೆ ಅದರಿಂದ ಮತ್ತೊಂದು 0 ಹಾಕೋಬೇಕು. ನೆನ್ಪಿಟ್ಕೊಳ್ರಿ. ಹಾಕೊಂಡ್ಮೇಲೆ 7 8 56. 56ಗೆ 0 ಆಡ್ ಮಾಡಿದ್ರೆ 56 0 560. 63 × 9. 9 3s are 27. 9 3s are 27. 6 9s are 54. 54 plus 2 56. 567. ಸೊ ನೋಡೋಣ, ಒನ್ ಮೋರ್ ಎಕ್ಸಾಂಪಲ್ಸ್ ನೋಡೋಣ. ಈಗ 47 × 7 ಮಾಡೋಣ. ಇಂಟು 7 ನಾನು ಮಾಡ್ತಾ ಇರೋದು 49 28 plus 4. So now make these two add 32. It is 329. Yes, easy there. 7 7s are 49. 4 7s are 28 plus 4 329. Now I can go for one more example. 99 into 9. ನೋಡ್ರಿ, 9 9s are 81. Again 9 9s are 81. 81 plus 8. 89 90. 81 plus 8 89. ಒಂದು ಉಳಿದಿರೋದು ಹಂಗೆ ಬರೀದೆ. ನೆಕ್ಸ್ಟ್ 58 into 9. 72. ಎಷ್ಟಾಯ್ತು? 45 plus 7 52. 522. It is the answer. ಯಾಕೆ ಹೇಳ್ರಿ? 8 9s are 72. 5 9s are 45. 45 plus 7 52. 2. ಕ್ಲಿಯರ್? ಡೌಟ್ ಇದೆಯಾ? ಓಕೆ, ನೆಕ್ಸ್ಟ್ 63 into 8. 24. Now make 48. 48 plus 2. Now make these two. Add 54. This is the multiplication tricks. ಇನ್ನೊಂದು ಮಾಡೋಣ. 36 7 7 6s are 42. 7 3s are 21 plus 4 ಮಾಡ್ರಿ. 25 to 252. It is the answer. 252 is the answer. So one more ಮಾಡೋಣ. 86 into 7 42. 56 plus 62. 602. So multiplying any 2-digit number with single digit in easy way. I think ಅರ್ಥ ಆಗಿದೆ ಅನ್ಕೊಂಡಿದೀನಿ. ಬೇಕಾದ್ರೆ ಇನ್ನೂ ಒಂದು 4 ಎಕ್ಸಾಂಪಲ್ಸ್ ಮಾಡ್ತೀನಿ, ಯಾಕಂದ್ರೆ ನಿಮಗೆ ಪರ್ಫೆಕ್ಟ್ ಆಗಬೇಕು. ಫಸ್ಟ್ 2 ಡಿಜಿಟ್ಸ್ ನ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಹಿಂಗ್ ಕ್ರಾಸ್ ಆಗಿ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಆಡ್ ಮಾಡಬೇಕು, ಬಂದಿರೋ ಲಾಸ್ಟ್ ಡಿಜಿಟ್ ಹಂಗ್ ಬರೀಬೇಕು. ಸೊ ಅರ್ಥ ಆಗಿದೆಯಾ? ನೋಡ್ರಿ, ನಾವು ಹೊಸದನ್ನ ಕಲಿಬೇಕು. ಒಂದ್ ನೆನ್ಪಿಡ್ಕೊಳ್ರಿ, ಇದು ಬಂತಂದ್ರೆ ಮತ್ತೆ ನಾವು 7 7s are 49 ಇಟ್ಬಿಟ್ಟು 4 ಕ್ಯಾರಿ 7 7 7 4s are 28 plus 4 32.
ಹೇಳ್ಕೊಡಿ, ಇದ್ ಮಗು ಭಾರಿ ಈಸಿ ಆಗ್ತತೆ. ಮಾಮೂಲಿ ಮೆಥಡ್ ಇದ್ರು ಡಿಫ್ರೆಂಟ್ ವೇ, ಹೌದಲ್ವಾ? ಸೊ ಓಕೆ, 92 into 9, 18. 9 9s are 81 plus 1, 82, 8. 828. ಎಲ್ಲಿದೆ ಡೌಟ್? 2 9s are 80, 9 9s are 81, 81 plus 1, 82, 8 ಹೆಂಗೆ ಕ್ಯಾರಿ ಮಾಡಿ? 46 into 7. 6 7s are 42, 28. 4 7s are 28 plus 4, 32, 2. 322. 28 plus 4, 32, 32, 2. ಏನಾರ ಡೌಟ್ಸ್ ಇದೆಯಾ ಮಲ್ಟಿಪ್ಲಿಕೇಶನ್ ಅಲ್ಲಿ? ಇದನ್ನ ಯಾರು ಕಲಿತಿದ್ದೀರೋ ಅವರು ಕಲ್ತ್ಕೊಳ್ರಿ. ಕಲಿಸ್ತಕ್ಕಂತ ನಮ್ಮ ಶಿಕ್ಷಕರು ಈ ಮೆಥಡ್ ಅನ್ನ ಒಂಚೂರು ಇಂಟ್ರೊಡ್ಯೂಸ್ ಮಾಡ್ರಿ, ಮಕ್ಳಿಗೆ ಈಸಿ ಆಗುತ್ತೆ, ಆಯ್ತಾ? ಸೊ ನಾವು ಐ ವಿಲ್ ಗೋ ಫಾರ್ 55 into 5 into 25, 25 plus 2, 27, 275. ಕ್ಲಿಯರ್? ಡೌಟ್ ಏನಾರು ಇದೆಯಾ? ಇದ್ರೆ ಕೇಳ್ರಿ. ನಾವು 80 into 9 ಮಾಡೋಣ. ಸೊ ನೋಡ್ರಿ, ಮತ್ತೆ ಕನ್ಫ್ಯೂಸ್ ಬಾರ್ಬಾ, ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಈಗ. 80 into 9, 9 into 0 0, ಯು ಕ್ಯಾನ್ ಮೇಕ್ ಡಬಲ್ 0. ಯಾಕಂದ್ರೆ ಸಿಂಗಲ್ ಡಿಜಿಟ್ ಬಂತು. 9 into 0 0, ಯು ಕ್ಯಾನ್ ಮೇಕ್ ಡಬಲ್ ಡಿಜಿಟ್. 8 9s are 72 plus 0, 72 plus 0, 72, again 720. ಸೊ ಸಿಂಗಲ್ ಡಿಜಿಟ್ ದೇ ತೋರಿಸ್ತೀನಿ. 34 into 2, 4 2s are 8 ಬಂತು, ಯು ಕ್ಯಾನ್ ಮೇಕ್ 0 8. 3 2s are 6 plus 0. Now make these two add 6 8. 34 2s are 68. ಏನಾದ್ರು ಡೌಟ್ಸ್ ಇದೆಯಾ ಕೇಳಿ, ಹೇಳ್ಕೊಡ್ತೀನಿ ನಾನು. ನನ್ನ ನಂಬರ್ ಇದೆ ಅಲ್ಲಿ. ನೀವು ಕ್ಲಾಸ್ ನೋಡ್ಬೇಕಾದ್ರೆ ಡೌಟ್ಸ್ ಬಂತು ಅಂದ್ರೆ ನನ್ನ ಮೊಬೈಲ್ ನಂಬರು ಡಿಸ್ಪ್ಲೇ ಆಗ್ತಾ ಇರುತ್ತೆ, ಧಾರಾಳವಾಗಿ ಕೇಳಿ. ನೀವು ಕೇಳಿದ್ರೆ ನಾನು ಹೇಳ್ಕೊಡಕ್ ರೆಡಿ ಇದ್ದೀನಿ. ಸೊ ಒನ್ ಮೋರ್ ಸಿಂಗಲ್ ಡಿಜಿಟ್ ತಗೊಂತೀನಿ. 33 into 3, ಸೊ 9 ಬಂತು, ಯು ಕ್ಯಾನ್ ರೈಟ್ 0 9. 9 plus 0, 9 plus 99. 9 plus 0 9, 99. ಇನ್ನ ಒಂದು ನೋಡೋಣ. 72 into 3, 2 3s are 6, single digit, you can write 0 6. 7 3s are 21, 21 plus 0, 21 6, 2 1 6. So now it is 1, 2 1 6. Next, 44 into 1, 44 into 3, 12, 4 3s are 12, 12 plus 1, 13, 2, 132. I think ಈ ಟ್ರಿಕ್ಸ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಯಾವುದೇ ಡಬಲ್ ಡಿಜಿಟ್ ನಂಬರ್ನ ಸಿಂಗಲ್ ಡಿಜಿಟ್ ಇಂದ ಮಲ್ಟಿಪ್ಲೈ ಮಾಡೋದನ್ನ ಈಸಿಯಾಗಿ ಹೆಂಗ್ ಮಾಡ್ಬೋದು. ಫಸ್ಟ್ 2 ಡಿಜಿಟ್ಸ್ ಮಲ್ಟಿಪ್ಲೈ ಮಾಡಬೇಕು. 4 3s are 12, ಮತ್ತೆ ಅಗೈನ್ ಹಿಂಗ್ ಕ್ರಾಸ್ ಮಲ್ಟಿಪ್ಲೈ 4 3s are 12. ಈ ಬಂದಿರೋ 12ಗೆ ಇದರಲ್ಲಿ
10 ಪ್ಲೇಸ್ ಅಲ್ಲಿರೋ ನಂಬರ್ನ ಆಡ್ ಮಾಡಬೇಕು. 12 ಪ್ಲಸ್ 1 13, 13 ಪ್ಲಸ್ 13 ಪಕ್ಕ 2 ಬರೆದ್ರೆ ಯು ಗಾಟ್ ದಿ ಮಲ್ಟಿಪ್ಲಿಕೇಶನ್ ಆಫ್ 44 ಇಂಟು 3. ಐ ಥಿಂಕ್ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಎನಿ 2 ಡಿಜಿಟ್ ನಂಬರ್ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ ಸಿಂಗಲ್ ಡಿಜಿಟ್. ಐ ಥಿಂಕ್ ಇಟ್ ಈಸ್ ಓವರ್. ಸೊ ಮತ್ತೆ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಹೊಸ ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೀನಿ. ಸೊ ನಿಮಗೆ ಲಾಭ ಆಗಬೇಕು, ಕಲಿಬೇಕು, ಮ್ಯಾಥ್ಸ್ ಅನ್ನ ಬಹಳಷ್ಟು ಈಸಿ ಅನ್ಕೋಬೇಕು. ಮ್ಯಾಥಮೆಟಿಕ್ಸ್ ಸ್ಟಫ್ ಅಂತ ಎಲ್ಲೂ ನೀವು ಹೇಳಬಾರ್ದು. ನನ್ನ ಪ್ರಶ್ನೆ ಇರೋದು, ಎಲ್ಲೂ ಮ್ಯಾಥಮೆಟಿಕ್ಸ್ ಸ್ಟಫ್ ಅಂತ ಹೇಳಿದ್ರೆ ಸೊ ಅಲ್ಲಿ ನಾವು ಇಷ್ಟು ಜನ ನಿಮಗೆ ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಡೋ ಟೀಚರ್ಸು ನಾವು ಇದಾಗ್ಬಿಡ್ತೀವಿ. ಸೊ ನನ್ನ ಪ್ರಕಾರ ಮ್ಯಾಥಮೆಟಿಕ್ಸ್ ಅಂದ್ರೆ ಈಸಿ, ಅದನ್ನ ನೀವು ಕಲಿಬೇಕು. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ MBPL 74 ಅನ್ನ. ಮತ್ತೆ ಈಗಾಗಲೇ ಒಂದು 261-62 ವಿಡಿಯೋಸ್ ಇದೆ. ಅಲ್ಲಿ ಬೇಸಿಕ್ಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ 34-35 ವಿಡಿಯೋಸ್ ಇದೆ. ಬೇಸಿಕ್ಸ್ ಆಫ್ ಮ್ಯಾಥಮೆಟಿಕ್ಸ್ ಪಾರ್ಟ್ 1 ಇಂದ ಏನೆಲ್ಲ 5th ಸ್ಟ್ಯಾಂಡರ್ಡ್ ಇಂದ ಕಲಿಬೇಕಲ್ಲ ಮಗು, ಎಲ್ಲ ಪಾರ್ಟ್ಸ್ ಅನ್ನ ಆ 34 ಪಾರ್ಟ್ಸ್ ಅಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಇನ್ನ ಡೌಟ್ಸ್ ಬಂದ್ರೆ ಇನ್ನ ಯಾವ್ದಾರ ಕಾನ್ಸೆಪ್ಟ್ ಬಗ್ಗೆ ಬೇಕಂದ್ರೆ ಮಾಡ್ತಿದ್ದೀನಿ. ಈಗ ನಾನು ಕೆಲವೊಂದು ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಟ್ರಿಕ್ಸ್ ಗಳನ್ನ ನೀವು ಕಲ್ತ್ಕೊಂಡು ಮ್ಯಾಥಮೆಟಿಕ್ಸ್ ಅನ್ನ ಈಸಿಯಾಗಿ ಕಲೀರಿ ಅನ್ನೋದು ನನ್ನ ಆಶಯ. ಸೊ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ MB ಪ್ರಭಾಕರ್ ಸರ್, ಕಾಕನೂರು.